ಪಾಟೀಲ್ ಅವರ ಆಡಿಯೋ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಜೊತೆಗೆ ಡ್ಯಾಮೇಜ್ ಅನ್ನು ಕೂಡ ಸೃಷ್ಟಿ ಮಾಡಿದೆ. ಇದೀಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕನ ಹೇಳಿಕೆ ಮತ್ತಷ್ಟು ದೊಡ್ಡ ಬಾಂಬ್ ರೀತಿಯಲ್ಲಿ ಶಾಕ್ ಅನ್ನು ನೀಡಿದೆ. BR ಪಾಟೀಲ್ ಬೆನ್ನಲ್ಲೇ ಸಿಡಿದೆದ್ದ ಮತ್ತೊಬ್ಬ ಕಾಂಗ್ರೆಸ್ನ ಶಾಸಕ, ಅವರ ಹೆಸರು ರಾಜು ಕಾಗೆ. ಬೆಳಗಾವಿ ಜಿಲ್ಲೆಯವರು ರಾಜು ಕಾಗೆ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ. ತಮ್ಮದೇ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ. ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ BR ಪಾಟೀಲ್ ಆಡಿಯೋ ಇದೆಯಲ್ಲ, ಅದು ನಿಜ ಅಂತ ಹೇಳಿ ಅವರು ಪ್ರತಿಪಾದಿಸಿದ್ದಾರೆ. BR ಪಾಟೀಲ್ ಹೇಳಿದ್ದಕ್ಕಿಂತ ಅದರ ಅಪ್ಪನ ಪರಿಸ್ಥಿತಿ ನಂದಾಗಿದೆ ಅಂತ ಹೇಳಿದ್ದಾರೆ. ಶಾಸಕ BR ಪಾಟೀಲ್ ಹೇಳಿದ್ದು ಸುಳ್ಳಲ್ಲ, ನಿಜ. ನಮ್ಮ ಸರ್ಕಾರದಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಆಡಳಿತ ವ್ಯವಸ್ಥೆ ಹಾಳಾಗಿದೆ. ಮುಖ್ಯಮಂತ್ರಿಯವರ ವಿಶೇಷ ಅನುದಾನ ಬಂದಿದೆ, 25 ಕೋಟಿ ಕೊಟ್ಟರೂ ಕೂಡ ಇನ್ನೂ ನಮಗೆ ಸರಿಯಾದ ರೀತಿಯಲ್ಲಿ ಬಂದಿಲ್ಲ. 25 ಕೋಟಿ ಕೊಟ್ಟರು 2 ವರ್ಷವಾದರೂ ಕೂಡ ಇಲ್ಲಿವರೆಗೂ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಇದರಿಂದ ನನ್ನ ಮನಸ್ಸಿಗೆ ಸಾಕಷ್ಟು ನೋವಾಗಿದೆ ಅಂತ ಹೇಳಿದ್ದಾರೆ. ಐನಾಪುರದ ಪಟ್ಟಣದಲ್ಲಿ ಶಾಸಕ ರಾಜು ಕಾಗೆ ಮಾತನಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಮಾತನಾಡಿದ್ದಾರೆ. ಹೇಳಿದ್ದಾರೆ, ಹೌದು, BR ಪಾಟೀಲ್ಗಿಂತ ಅದರ ಅಪ್ಪನ ಪರಿಸ್ಥಿತಿ ನನಗಿದೆ. ಯಾವುದೇ ರೀತಿ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ರಸ್ತೆ ತಗೊಳ್ಳಿ, ಇವರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ AEE ಎಜುಕೇಶನ್ ಇಂಜಿನಿಯರ್, ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನ ಮಲಗಿರ್ತಾರ. ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದಾರಲ್ಲ, ಅವ್ರ ಅಪ್ಪಗತೆ ನಮ್ದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಿಲ್ಲ, ಏನೇ ಹೇಳ್ತಾರೆ ಅದೇನು ಸುಳ್ಳಲ್ಲ, ಅದು ಖರೇನ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು BR ಪಾಟೀಲ್ಗೆ ಬೆಂಬಲಿಸು. ಮತ್ತೆ ಇದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ರೆ ಸೀರಿಯಸ್ ಐತಿದಾವ ಇಲ್ಲಿವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದಾರ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೆ. ಈಗ ನನಗೆ ಇವ್ರಿಗೆ ಕೇಳ ವಾಲಿ ಅವರಿಗೆ 25 ಕೊಟ್ಟಿದ್ದೇವ್ರಿ, ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಇವರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ AEE ಎಜುಕೇಶನ್ ಇಂಜಿನಿಯರ್, ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನ ಮಲಗಿರ್ತಾರ. ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ರಾಜೀನಾಮೆಯ ಬಾಂಬ್ ಹಾಕಿದ್ದಾರೆ ಶಾಸಕ ರಾಜು ಕಾಗೆ. ನನಗೂ ಕೂಡ ರಾಜೀನಾಮೆ ನೀಡುವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. 2 ದಿನದಲ್ಲಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದಾರೆ. 2 ವರ್ಷ ಆದರೂ ಕೂಡ ಕಾರ್ಯಾದೇಶ ಕೊಡ್ತಾ ಇಲ್ಲ ಅಂದರೆ ಏನರ್ಥ? ಬೆಳಗಾವಿಯಲ್ಲಿ ಶಾಸಕ ರಾಜು ಕಾಗೆ ಮಾತಾಡಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜು ಕಾಗೆ ರಾಜೀನಾಮೆ ಕೊಡ್ತಾರಾ? ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತಾರಾ? ಗೊತ್ತಿಲ್ಲ. ಬಟ್ ರಾಜು ಕಾಗೆ ಮಾತಂತೂ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈಗಾಗಲೇ ಕಲಬುರಗಿಯ ಆಳಂದ ಕ್ಷೇತ್ರದ ಶಾಸಕ BR ಪಾಟೀಲ್ ನೇರವಾಗಿ ಹೇಳಿದ್ದಾರೆ, ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ, ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಮಾತ್ರ ಮನೆ ಹಂಚಿಕೆ ಆಗುತ್ತೆ ಅಂತ ಹೇಳಿದರು. ಸರ್ಫರಾಜ್ ಜೊತೆ ಮಾತನಾಡಿದಂಥ ಆ ಆಡಿಯೋ ವೈರಲ್ ಆಗಿತ್ತು. ಇದೀಗ ರಾಜು ಕಾಗೆ ಹೇಳಿದ್ದಾರೆ, ನನಗೂ ಕೂಡ ಅವರ ಅಪ್ಪನ ಪರಿಸ್ಥಿತಿ ಬಂದ್ಬಿಟ್ಟಿದೆ, ನಾನು ರೋಸಿ ಹೋಗಿದ್ದೇನೆ, ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ನಮ್ಗೆ ಬಂದಿಲ್ಲ, 2 ವರ್ಷ ಒಂದೊಂದು ಕೆಲಸಕ್ಕೆ ವೆಯ್ಟ್ ಮಾಡಬೇಕಾ ನಾವು ಅಂತ ಹೇಳುವ ಮೂಲಕ ತಮ್ಮ ಸ್ವಪಕ್ಷದ ವಿರುದ್ಧವೇ ರಾಜು ಕಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ಕಿಡಿಕಾರಿದ್ದಾರೆ, ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ. ನಾನು ರಾಜೀನಾಮೆ ಕೊಟ್ಟರು ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿದ್ದಾರೆ. ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್ಕಾರದವ್ರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. 2 ವರ್ಷ ಕೊಡ್ತಿದ್ರ ಅರ್ಥ ಏನು? ಕೆಲಸನ ಆಗ್ತಾ ಇಲ್ಲ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕೈ ಹೊಡೆದಿಲ್ಲೇ. ತಂಗಿ ನೋಡ್ರಿ, ನೀವು ಇದ್ರಿ 1 ವರ್ಷ ಆಯ್ತು ಇಲ್ಲೇ.
ವರ್ಷ ಆಯ್ತು ಅವ್ನು ಕೈ ಹೊಡೆದ ಇನ್ನ ಕೆಲಸ ಮಾಡ್ಲಿಲ್ಲ ಏನು? ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್ಕಾರದವ್ರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ, 2 ವರ್ಷ ಕೊಡ್ತಿದ್ರ ಅರ್ಥ ಏನು? ಕೆಲಸನ ಆಗ್ತಾ ಇಲ್ಲ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕೈ ಹೊಡೆದ ಇಲ್ಲೇ. ತಂಗಿ ನೋಡ್ರಿ ನೀವು ಇದ್ರಿ 1 ವರ್ಷ ಆಯ್ತು ಇಲ್ಲೇ 1 ವರ್ಷ ಆಯ್ತು ಅವ್ನು ಕೈ ಹೊಡೆದ ಇನ್ನ ಕೆಲಸ ಮಾಡ್ಲಿಲ್ಲ ಏನು? ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, BR ಪಾಟೀಲ್ ಆಯಿತು, ಈಗ ರಾಜು ಕಾಗೆ ಸರದಿ ಅಂತ ಕಾಣಿಸುತ್ತೆ. ಅವರಿಗೆ ಅನುದಾನ ಬಂದಿಲ್ಲ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, 2 ವರ್ಷ ಪೂಜೆ ಮಾಡಿದ್ರು ಕೂಡ ಕೆಲಸ ಆರಂಭ ಆಗ್ತಿಲ್ಲ ಅನ್ನೋ ಅಸಮಾಧಾನ ಸಹಜವಾಗಿ ಅವರಲ್ಲಿ ಕಾಡ್ತಾ ಇದೆ. ಬಟ್ ಸರ್ಕಾರಕ್ಕೂ ಕೂಡ ಇದು ಬಹಳ ದೊಡ್ಡ ಡ್ಯಾಮೇಜ್ ಅಂತ ಕಾಣಿಸುತ್ತೆ. ಸರ್ಕಾರ ಗ್ಯಾರಂಟಿಗಳಲ್ಲೇ ಮುಳುಗಿ ಹೋಗಿದೆ, ಗ್ಯಾರಂಟಿಗಾಗಿಯೇ ಅನುದಾನ ಖರ್ಚಾಗ್ತಾ ಇದೆ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ಇಲ್ಲಿವರೆಗೂ ವಿರೋಧ ಪಕ್ಷದವರು ಆರೋಪ ಮಾಡ್ತಾಯಿದ್ರು. ಇದೀಗ ಸ್ವಪಕ್ಷದ ಶಾಸಕರ ಆರೋಪ ಮಾಡುವ ಸ್ಥಿತಿಗೆ ಬಂದು ನಿಂತ್ಕೊಂಡಿದೆಯಲ್ಲ ಅಂತ. ಖಂಡಿತವಾಗಿಯೂ ದಶರಥ್, ಈಗ ಸರ್ಕಾರದ ಸ್ವಪಕ್ಷದ ಶಾಸಕರು ತಮ್ಮ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ರಾಜು ಕಾಗೆ ಈಗ ಮತ್ತೊಮ್ಮೆ ರಾಜೀನಾಮೆದ ಮಾತುಗಳನ್ನು ಆಡಿದ್ದಾರೆ. ಜೊತೆಗೆ ತಮ್ಮದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದು ಕೂಡ ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಜೊತೆಗೆ ಆ ರೀತಿಯ ಒಂದು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಇಲ್ಲಿ ಆಗಿರ್ತಕ್ಕಂಥ ವಿಚಾರ ಏನಂದರೆ ದಶರಥ್, ಇವತ್ತು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮಕ್ಕೆ ಒಂದು ಭೇಟಿ ಕೊಟ್ಟಿರ್ತಾರೆ. ಈ ಒಂದು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಮುಂದೆ ತಮ್ಮ ಅಸಮಾಧಾನವನ್ನು ರಾಜು ಕಾಗೆ ಹೊರಹಾಕುವಂಥದ್ದು ಏನಂದರೆ, ಈ ಹಿಂದೆ CM ಸಿದ್ದರಾಮಯ್ಯನವರು 25 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ರಾಜು ಕಾಗೆ ಅವರಿಗೆ ನೇರವಾಗಿ ಮಂಜೂರು ಮಾಡಿರ್ತಾರೆ. ಆ ಅನುದಾನದಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮತ್ತು 13 ಕೋಟಿ ರೂಪಾಯಿ ವಿವಿಧ ಸಮುದಾಯ ಭವನಗಳ ನಿರ್ಮಾಣಕ್ಕಾಗಿ ಆ ಅನುದಾನವನ್ನು ಮಂಜೂರನ್ನು ಶಾಸಕರು ಮಾಡಿರ್ತಾರೆ. ಆದರೆ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿ 1 ವರ್ಷ ಕಳೆದರೂ ಕೂಡ ಕಾಂಟ್ರಾಕ್ಟರ್ ಕಾಮಗಾರಿ ಮಾಡಿಲ್ಲ.